ನಟೋರಿಯಸ್ ಗರುಡ ಗ್ಯಾಂಗ್ನ ಇಸಾಕ್ ಮೇಲೆ ಫೈರಿಂಗ್. ಪೆಟ್ರೋಲ್ ಹಾಕಿದ ಹಣ ಕೇಳಿದಕ್ಕೆ ಸಿಬ್ಬಂದಿ ಮೇಲೆಯೇ ಹಲ್ಲೆ. ಚಾಲಕನ ನಿಯಂತ್ರಣ ತಪ್ಪಿ ಟ್ಯಾಂಕರ್ ಪಲ್ಟಿ, ಮಗಳ ಮೇಲೆ ಅತ್ಯಾಚಾರ ಮಾಡಿದಂತ ಪಾಪಿ ತಂದೆ. ಈ ಸುದ್ದಿಯನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ನಟೋರಿಯಸ್ ಗರುಡ ಗ್ಯಾಂಗ್ ಸದಸ್ಯ ಇಸಾಕ್ ಮೇಲೆ ಪೊಲೀಸರು ಗುಂಡಿನ ದಾಳಿ ನಡೆಸಿದ್ದಾರೆ. ಉಡುಪಿ ತಾಲೂಕಿನ ಹಿರಿಯಡ್ಕದಲ್ಲಿ ಘಟನೆ ನಡೆದಿದೆ. ಪೊಲೀಸರಿಂದ ಆರೋಪಿ ಇಸಾಕ್ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸಿದ್ದ. ಆಗ ಮಣಿಪಾಲ ಪೊಲೀಸ್ ಇನ್ಸ್ಪೆಕ್ಟರ್ ಆರೋಪಿಯ ಎಡಗಾಲಿಗೆ 5 ಗುಂಡು ಹಾರಿಸಿದ್ದಾರೆ. ದಾಳಿ ವೇಳೆ ಹಿರಿಯಡ್ಕ ಎಸ್ಐ ಮಂಜುನಾಥ್ ಹಾಗೂ ಸಿಬ್ಬಂದಿ ಹೇಮಂತ್ ಕೂಡ ಗಾಯಗೊಂಡಿದ್ದಾರೆ. ಆರೋಪಿ ಇಸಾಕ್ ಗರುಡ ಗ್ಯಾಂಗ್ನ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದ. ದರೋಡೆ ಕೇಸ್ನಲ್ಲಿ ಈತನನ್ನ ನೆಲಮಂಗಲ ಪೊಲೀಸರು ಹುಡುಕಾಡ್ತಾ ಇದ್ರು. ಇಸಾಕ್ ಬಂಧನಕ್ಕಾಗಿ ಮಣಿಪಾಲದಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಇದೇ ಮಾರ್ಚ್ 4ರಂದು ಬಂಧಿಸೋದಕ್ಕೆ ಹೋದಾಗ ಇಸಾಕ್ ಎಸ್ಕೇಪ್ ಆಗಿದ್ದ. ನಿನ್ನೆ ಪತ್ತೆಯಾಗಿದ್ದು ಬಂಧಿಸೋದಕ್ಕೆ ಬಂದಾಗ ಪರಾರಿಯಾಗುವುದಕ್ಕೆ ಯತ್ನಿಸಿದ್ದ. ಆಗ ಪೊಲೀಸರು ಶೂಟ್ ಮಾಡಿ ಆರೋಪಿಯನ್ನ ಬಂಧಿಸಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಟ್ಯಾಂಕರ್ ಪಲ್ಟಿಯಾಗಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ವಡ್ನಾಳ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ನೀರು ತುಂಬಿಕೊಂಡು ಹೋಗುವಾಗ ಅತಿ ವೇಗದಿಂದ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿತ್ತು. ಟ್ಯಾಂಕರ್ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೆಳಗಾವಿಯ ರಾಜಹಂಸಗಡದಲ್ಲಿ ಏಕಾಏಕಿ ಬೆಂಕಿ ಹೊತ್ತಿ ಅವಘಡ ಸಂಭವಿಸಿದೆ. ಬೆಂಕಿ ಜೊತೆಗೆ ಭಾರೀ ಗಾಳಿ ಬೀಸಿ ಕ್ಷಣಾರ್ಧದಲ್ಲೇ ಗೂಡಂಗಡಿಗಳು ಸುಟ್ಟು ಹೋಗಿವೆ. ಗಾಳಿಯ ತೀವ್ರತೆ ಕಂಡು ವ್ಯಾಪಾರಸ್ಥರು ಭಯಭೀತರಾಗಿದ್ರು. ವಿಷಯ ತಿಳಿದು ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಮಂಗಳೂರಲ್ಲಿ ನಾಪತ್ತೆಯಾದ ಬಾಲಕ ದಿಗಂತ ಕೊನೆಗೂ ಹೆತ್ತವರ ಮಡಿಲು ಸೇರಿದ್ದಾನೆ. 15 ದಿನಗಳ ಬಳಿಕ ಪಿಯುಸಿ ವಿದ್ಯಾರ್ಥಿನಿ ದಿಗಂತ ಮರಳಿ ಮನೆಗೆ ತೆರಳಿದ್ದಾನೆ. ಮಂಗಳೂರಿನ ಮಕ್ಕಳ ಕಲ್ಯಾಣ ಸಮಿತಿ ಸಭೆ ಬಳಿಕ ನಾನು ಪೋಷಕರೊಂದಿಗೆ ಮನೆಗೆ ಹೋಗ್ತೇನೆ ಅಂತ ದಿಗಂತ ಮರಳಿ ಪೋಷಕರನ್ನ ಸೇರೋದಕ್ಕೆ ಒಪ್ಪಿದ್ದ. ಈ ಹಿನ್ನೆಲೆಯಲ್ಲಿ ಬಾಲಕ ದಿಗಂತ ಮತ್ತೆ ಪೋಷಕರ ಮಡಿಲು ಸೇರಿದ್ದಾನೆ. ಬಿಸಿಲಿನಿಂದ ತತ್ತರಿಸಿದ್ದ ಕರಾವಳಿಯಲ್ಲಿ ಮಳೆಯ ಸಿಂಚನ. ಮಳೆ ಅಬ್ಬರ, ವಿಮಾನಗಳ ಮಾರ್ಗ ಬದಲು. ಮಳೆಯಲ್ಲಿ ಕೈಕೊಟ್ಟ ವೈಫರ್, ಪರದಾಡಿದ ಕೆಎಸ್ಆರ್ಟಿಸಿ ಡ್ರೈವರ್. ವಂಚಕಿ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ದೂರು ದಾಖಲು. ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಬಿಸಿಲ ಬೇಗೆಯಿಂದ ತತ್ತರಿಸಿದ್ದ ಕರಾವಳಿಯ ಕೆಲ ಭಾಗಕ್ಕೆ ಮಳೆಯ ಸಿಂಚನವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ, ಕಡಬ ಭಾಗದಲ್ಲಿ ಮಳೆ ಅಬ್ಬರಿಸಿದೆ. ಇತ್ತೀಚೆಗೆ ಇದೇ ಸುಳ್ಯ, ಕಡಬ ಭಾಗದಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗಿತ್ತು. ಗ್ರಾಮಾಂತರ ಭಾಗದ ಕೆಲವು ಕಡೆಯಲ್ಲಿ ಮಳೆರಾಯ ಅಬ್ಬರಿಸಿದ್ದು ಜನ ಖುಷಿಯಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರ ಸೇರಿದಂತೆ ವಿವಿಧೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ ಅಬ್ಬರಿಸ್ತಾ ಇದೆ. ಇದರಿಂದ ಮಂಗಳೂರಿಗೆ ಬರಬೇಕಾಗಿದ್ದ ವಿಮಾನಗಳನ್ನು ಡೈವರ್ಟ್ ಮಾಡಲಾಗಿದೆ. ಬಜ್ಪೆ ಏರ್ಪೋರ್ಟ್ ಬದಲು ಕೇರಳದ ಕಣ್ಣೂರಿಗೆ ಡೈವರ್ಟ್ ಮಾಡಲಾಗಿದೆ. ಮುಂಜಾನೆವರೆಗೂ ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿತ್ತು. ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಭರ್ಜರಿ ಮಳೆಯಾಗಿದೆ. ನಿನ್ನೆ ಸಂಜೆಯಿಂದ ಗಾಳಿ ಸಹಿತ ಮಳೆ ಅಬ್ಬರಿಸಿದೆ. ಕಳಸಾ ತಾಲೂಕಿನಾದ್ಯಂತ ವರುಣ ಧಾರಾಕಾರವಾಗಿ ಸುರಿದ್ರೆ ಮೂಡಿಗೆರೆ, ಎನ್ಆರ್ಪುರ ತಾಲೂಕಿನಲ್ಲಿ ತುಂತುರು ಮಳೆಯಾಗಿದೆ. ಬಿಸಿಲ ಝಳಕ್ಕೆ ಕಂಗೆಟ್ಟಿದ್ದ ಮಲೆನಾಡಿಗರು ವರ್ಷದ ಮೊದಲ ಮಳೆಯ ಸಿಂಚನದಿಂದ ಖುಷಿಯಾಗಿದ್ದಾರೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ, ಆಲೂರು, ಸಕಲೇಶಪುರ ಭಾಗದಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದೆ. ಮಳೆ ನಡುವೆ ಸಾರಿಗೆ ಬಸ್ನಲ್ಲಿ ವೈಪರ್ ಇಲ್ಲದೆ ಚಾಲಕ ಪರದಾಡಿದ್ದಾನೆ. ಹಾಸನದಿಂದ ಬೆಂಗಳೂರಿಗೆ ಕೆಎಸ್ಆರ್ಟಿಸಿ ಬಸ್ ತೆರಳುತ್ತಾ ಇತ್ತು. ಮಳೆ ಸುರಿತಾ ಇದ್ದಿದ್ರಿಂದ ಡ್ರೈವರ್ಗೆ ರಸ್ತೆ ಕಾಣಿಸ್ತಾ ಇರಲಿಲ್ಲ. ಸ್ವಿಚ್ ಸರಿ ಇಲ್ಲದೆ ವೈಪರ್ ಕೂಡ ಕೆಲಸ ಮಾಡಿಲ್ಲ. ಡ್ರೈವರ್ ಕಷ್ಟಪಟ್ಟು ಬಸ್ ಚಲಾಯಿಸ್ತಾ ಇದ್ರು. ಟಿಕೆಟ್ ಹಣ ವಾಪಸ್ ಕೊಡಿ ಅಂತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಗಡಿ ಜಿಲ್ಲೆ ಚಾಮರಾಜನಗರ ಸೇರಿದಂತೆ ಹಲವೆಡೆ ಗುಡುಗು ಸಹಿತ ಮಳೆಯಾಗಿದೆ. ಸುಮಾರು 2.5 ಗಂಟೆಗಳ ಕಾಲ ಮಳೆ ಸುರಿದಿದೆ. ನಿನ್ನೆ ಬೆಳಗ್ಗೆಯಿಂದ ಬಿರು ಬಿಸಿಲು ಸುಡ್ತಾ ಇತ್ತು. ಆದರೆ ಸಂಜೆ ಆಗ್ತಾ ಇದ್ದಂತೆ ಏಕಾಏಕಿ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿ ಮಳೆ ಸುರಿದಿತ್ತು. ಕಳೆದ 2 ತಿಂಗಳಿನಿಂದ ಬಿಸಿಲಿನ ಬೇಗೆಯಿಂದ ಬೇಸತ್ತಿದ್ದ ಜನ ವರುಣನ ಸಿಂಚನದಿಂದ ಖುಷಿಯಾಗಿದ್ದಾರೆ. ತುಮಕೂರಿನಲ್ಲಿ ವರ್ಷದ ಮೊದಲ ಮಳೆಯಾಗಿದೆ. ನಿನ್ನೆ ಸಂಜೆಯಿಂದ ಗುಡುಗು, ಗಾಳಿ ಸಹಿತ ಮಳೆಯಾಗಿದೆ. ಬಿಸಿಲಿನ ತಾಪಕ್ಕೆ ವರುಣರಾಯ ತಂಪೆರೆದಿದ್ದಾನೆ. ಬೇಸಿಗೆ ಧಗೆಯಿಂದ ಬೇಯ್ತಾ ಇದ್ದ ಜನ ಮಳೆಯಿಂದ ಖುಷಿಯಾಗಿದ್ದಾರೆ.
ವಂಚಕಿ ಐಶ್ವರ್ಯಗೌಡ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. 10 ಲಕ್ಷ ರೂಪಾಯಿ ಸಾಲ ಮರುಪಾವತಿಗೆ ಪಟ್ಟು ಹಿಡಿದು ಬೆದರಿಕೆ ಹಾಕಿದ್ದಾರೆ ಅಂತ ಐಶ್ವರ್ಯ ದಂಪತಿ ಸೇರಿದಂತೆ 3 ವಿರುದ್ಧ ಆರೋಪಿಸಲಾಗಿದೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದ ವಿನೋದ್ಗೆ ಕೊಲೆ ಬೆದರಿಕೆ ಹಾಕಿದ್ರಂತೆ. ನೀನು ನಮ್ಮ ಹತ್ತಿರ 10 ಲಕ್ಷ ರೂಪಾಯಿ ಪಡೆದಿರುವೆ, ನಿಮ್ಮ ತಂದೆ ರಾಜುಗೆ 4 ಲಕ್ಷ ರೂಪಾಯಿ ಕೊಡಬೇಕು, ಅದನ್ನ ಹಿಡ್ಕೊಂಡು ಉಳಿದ 6 ಲಕ್ಷ ಕೊಡಬೇಕು ಅಂತ ಕರೆ ಮಾಡಿ ಧಮಕಿ ಹಾಕಿದ್ದಾರೆ ಅಂತ ಐಶ್ವರ್ಯ ಪತಿ ಹರೀಶ್ ಸೇರಿದಂತೆ 3 ವಿರುದ್ಧ ವಿನೋದ್ ಕಿರುಗಾವಲು ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ವಂಚಕಿ ಐಶ್ವರ್ಯಗೌಡ ವಿರುದ್ಧ ಫೋನ್ ಟ್ಯಾಪ್ ಪ್ರಕರಣ ಭಾರೀ ಸಂಚಲನ ಮೂಡಿಸಿತ್ತು. ಐಶ್ವರ್ಯಗೌಡಗೆ ಸಿಡಿಆರ್ ಕೊಟ್ಟ ಆರೋಪದಲ್ಲಿ ಪೊಲೀಸ್ ಸಿಬ್ಬಂದಿ ಸೇರಿದಂತೆ 2ರನ್ನ ಬಂಧಿಸಲಾಗಿದೆ. ವಿಜಯನಗರ ಎಸಿಪಿ ಚಂದನ್ ನೇತೃತ್ವದ ತಂಡವು ಅಕ್ಕೂರು ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಸುನಿಲ್ ಹಾಗೂ ಮಧ್ಯವರ್ತಿ ಪವನ್ ಅನ್ನ ಬಂಧಿಸಿದೆ. ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಿ 5 ದಿನಗಳ ಕಾಲ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಧಾರವಾಡದಲ್ಲಿ ಹೋಳಿ ಹಬ್ಬದ ಹಿನ್ನೆಲೆಯಲ್ಲಿ ಸರ್ವಧರ್ಮ ಪ್ರಮುಖರ ಶಾಂತಿ ಸಭೆ ನಡೆದಿತ್ತು. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಭಾಭವನದಲ್ಲಿ ಸಭೆ ನಡೆಸಲಾಯಿತು. ರಂಜಾನ್ ಮಾಸದಲ್ಲಿ ಹೋಳಿ ಹಬ್ಬ ಬಂದಿದೆ, ಎಲ್ಲರೂ ಸೇರಿ ಸಹಬಾಳ್ವೆಯಿಂದ ಹಬ್ಬ ಆಚರಿಸುವುದಕ್ಕೆ ನಿರ್ಧರಿಸಲಾಯಿತು.